ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಯೋತಿಸ್ ನಳಪಾಕ. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಈ ಬ್ರೇಕ್ಫಾಸ್ಟ್ ನೇಮ್ ಬಂದು ಪುದೀನ ರೈಸ್ ಆರ್ ಪುದೀನ ಬಾತ್ ಅಂತ ಹೇಳ್ಬೋದು. ಈಗ ಇದು ಮಾಡೋದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿಲ್ಲಿ ನೋಡೋಣ ಬನ್ನಿ. ನಾನು 1 ಕಪ್ಪಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, 1 ಆನಿಯನ್ನು, 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ತೊಗೊಂಡಿದ್ದೀನಿ, ಶುಂಠಿ ಹಾಗೆ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 7ರಿಂದ 8 ಎಸ್ಲು, 2 ಪಲಾವ್ ಎಲೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಹಸಿ ಬಟಾಣಿ ಆರ್ ಫ್ರೋಝನ್ ಬಟಾಣಿ, 1 ಕಪ್ಪಷ್ಟು ಪುದೀನ, 1 ಕಪ್ ಕೊತ್ತಂಬರಿ ಸೊಪ್ಪು, ಹಾಗೆ ನಾನಿಲ್ಲಿ ರೈಸ್ ತೊಗೊಂಡಿದ್ದೀನಿ 1 ಕಪ್ಪಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಎಣ್ಣೆ. ನಾನಿಲ್ಲಿ ಕರಿಬೇವಿನ ಸೊಪ್ಪು ಒಂದು 2 ತೊಗೊಂಡಿದ್ದೀನಿ. ಇದು ಬಂದು ಚಕ್ಕೆ ಪುಡಿ, ಹಾಗೆ 4 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೀವು ಪುದೀನ ಬಾತ್ಗೆ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ನಾನು ಒಂದು ಅರ್ಧ ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 4 ಹಸಿಮೆಣ್ಸಿನ್ಕಾಯಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು, ನಾನಿಲ್ಲಿ ಏನು ತೊಗೊಂಡಿದ್ದೆ ಅಲ್ಲ ಪುದೀನ, ಆ ಪುದೀನನ ಕೊತ್ತಂಬರಿ ಸೊಪ್ಪು ಪುದೀನ ಎರಡನ್ನೂ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಈಗ ಎರಡನ್ನೂ ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಫುಲ್ಲು ಫೈನ್ ಪೇಸ್ಟ್ ಅದು ಚೆನ್ನಾಗಿರಲ್ಲ ಈ ಬಾತ್ಗಳಿಗೆಲ್ಲ. ಈಗ ನಾನು ಒಂದು ಕುಕ್ಕರಿಗೆ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ನೀವು ತುಪ್ಪ ಬೇಕಾದರೂ ಹಾಕ್ಕೊಬೋದು. ಅದು ಒಂದು ಒಳ್ಳೆ ಗುಡ್ ಸೋರ್ಸ್ ಆಫ್ ಫ್ಯಾಟ್ ಅಂತ ಹೇಳ್ಬೋದು, ಹೆಲ್ತಿ ಫ್ಯಾಟ್ ಅಂತ ಹೇಳ್ಬೋದು. ನಾನಿಲ್ಲಿ ಏಲಕ್ಕಿ ಒಂದು 5 ತೊಗೊಂಡಿದ್ದೀನಿ, ಲವಂಗ ಕೂಡ ಒಂದು 5, 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಏಲಕ್ಕಿ ಜಾಸ್ತಿ ತೊಗೊಂಡು ಚೆನ್ನಾಗಿರುತ್ತೆ, ಫ್ಲೇವರ್ ಅರೋಮ ಚೆನ್ನಾಗಿ ಕೊಡುತ್ತೆ ಪುದೀನ ಬಾತಲ್ಲಿ. ಇದಾದಮೇಲೆ ನಾನು ಇದಕ್ಕೆ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೆ ಆನಿಯನ್ನ, ಇದನ್ನು ಕೂಡ ಹಾಕಿ ರೋಸ್ಟ್ ಮಾಡ್ತಿದ್ದೀನಿ. ಇದು ರೋಸ್ಟ್ ಮಾಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಒಂದು ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೆ, ಹಸಿ ಬಟಾಣಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಪುದೀನ ಒಂದು ಒಳ್ಳೆ ಗುಡ್ ಸೋರ್ಸ್ ಅಂತ ಹೇಳ್ಬೋದು. ನಿಮ್ಗೆ ಇದರಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತಂದರೆ ಕ್ಯಾಲೋರೀಸೇ 130 ಇರುತ್ತೆ. ನಾನು ಇದಕ್ಕೆ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ನಿಮಗೆ ಸ್ಯಾಚುರೇಟೆಡ್ ಫ್ಯಾಟ್ ಇರೋದಿಲ್ಲ ಇದರಲ್ಲಿ. ಪೊಟ್ಯಾಷಿಯಮ್ ಬಂದು 1% ಇರುತ್ತೆ. ನಿಮಗೆ ಟೋಟಲ್ ಕಾರ್ಬೋಹೈಡ್ರೇಟೇ 9% ಸಿಗುತ್ತೆ. ಡಯಟರಿ ಫೈಬರ್ 1% ಇರುತ್ತೆ. ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪುದೀನದು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡಾದಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಇದರಲ್ಲಿ ನಿಮಗೆ ಡಯಟರಿ ಫೈಬರ್ ಬಂದು 0.4 ಗ್ರಾಮ್ ಅಷ್ಟೇ ಇರುತ್ತೆ. ಪ್ರೋಟೀನ್ ಬಂದು 2.7 ಗ್ರಾಮ್ ಇರುತ್ತೆ. ಐರನ್ ಕಂಟೆಂಟ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ, ಅದು 1%. ನಾನೀಗ ಇದಿಷ್ಟನ್ನು ಆಯಿಲ್ ಬಿಡೋವರೆಗೂ ಮಿಕ್ಸ್ ಮಾಡಿಕೊಂಡೆ ಮಸಾಲದಲ್ಲಿ. ಇದಕ್ಕೆ ಚಕ್ಕೆ ಪೌಡರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕು ಈ ಮಸಾಲ. ಇದಕ್ಕೆ ನಾನು ತೊಳೆದಿಟ್ಕೊಂಡಿದ್ದೆ ಅಕ್ಕಿನ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಇದರಲ್ಲಿ ನಿಮಗೆ ವಿಟಮಿನ್ B6 ಬಂದು 5% ಸಿಕ್ಕಿದ್ರೆ, ಮೆಗ್ನೀಷಿಯಮ್ಮೇ 3% ಇರುತ್ತೆ, ಕ್ಯಾಲ್ಶಿಯಮ್ಮು 1% ಸಿಗುತ್ತೆ. ನಿಮ್ಗೆ ಇದರಲ್ಲಿ ವಿಟಮಿನ್ ಡಿ ಮತ್ತು ಕೊಬ್ಯಾಲಮಿನ್ 0% ಇರುತ್ತೆ. ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ತೊಗೊತಾ ಇದ್ದೀನಿ. 3 ಅಥವಾ 2 ವಿಷಲ್ ತೊಗೊಂಡು ಸಾಕಾಗುತ್ತೆ. ನಿಮಗೀಗ ರೆಡಿ ಆಗಿದೆ ಪುದೀನ ಬಾತು. ನೋಡಿ ಚೆನ್ನಾಗೇ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗೇ ಕಾಣಿಸ್ತಿದೆ. ಆ್ಯಕ್ಚುಲಿ ನಿಮಗೆ ಪುದೀನ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಈಗ ರೆಡಿ ಆಗಿದೆ, ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ರೆಸಿಪಿ ಪುದೀನ ರೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬಾಯ್ ಬಾಯ್.